ನೀವು ಬ್ಯಾಂಕ್ ಅಕೌಂಟ್ ಮೇಂಟೈನ್ ಮಾಡ್ತಿದ್ದೀರಾ, SIP ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೀರಾ, ಇನ್ಶೂರೆನ್ಸ್ ಕೊಂಡ್ಕೊಳ್ತಿದ್ದೀರಾ ಅನ್ನೋದಾದ್ರೆ ಈ ಅಪ್ಡೇಟ್ ನಿಮಗೆ ಬಹಳ ಇಂಪಾರ್ಟೆಂಟ್. ಸೊ ವಿಡಿಯೋ ಎಂಡ್ ವರೆಗೂ ತಪ್ಪದೆ ನೋಡಿ. RBI ಭಾರತದ ಆರ್ಥಿಕ ವ್ಯವಸ್ಥೆಯಲ್ಲಿ ದೊಡ್ಡದೊಂದು ಬದಲಾವಣೆಯನ್ನು ಮಾಡ್ತಾ ಇದೆ. ಈ ಬದಲಾವಣೆ ಕಂಪಲ್ಸರಿ, ಆಪ್ಷನ್ ಅಲ್ಲ. ಅದರರ್ಥ ಆಗಸ್ಟ್ 1ನೇ ತಾರೀಕಿನಿಂದ ಪ್ರತಿಯೊಬ್ಬರು ಈ ಅಪ್ಡೇಟ್ನ ಕುರಿತಾಗಿ ತಯಾರಿ ಮಾಡ್ಕೊಳ್ಬೇಕು. ಆ ಅಪ್ಡೇಟ್ ಏನಪ್ಪಾ ಅಂತಂದ್ರೆ CKYC 2.0. CKYC ಅಂದ್ರೆ ಸೆಂಟ್ರಲ್ KYC ಅಂತ ಅರ್ಥ. KYC ಗೊತ್ತು, ನೋ ಯುವರ್ ಕಸ್ಟಮರ್. CKYC ಅಂದ್ರೆ RBI ಮೇಂಟೈನ್ ಮಾಡುವ ಸೆಂಟ್ರಲ್ KYC. ಇದು ಒಂದು 14 ಡಿಜಿಟ್ನ ಯುನೀಕ್ ನಂಬರ್. ಪ್ರತಿಯೊಬ್ಬ ಗ್ರಾಹಕನೂ ಇದನ್ನು ಪಡ್ಕೊಳ್ಬೇಕು. ಒಂದು ವೇಳೆ ಇದನ್ನ ಅಪ್ಡೇಟ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ನಿಮ್ಮ ಹಣಕಾಸಿನ ವ್ಯವಹಾರಗಳನ್ನು ಮಾಡಬೇಕಾದ್ರೆ, ಯಾವುದೋ ದೊಡ್ಡ ಟ್ರಾನ್ಸಾಕ್ಷನ್ ಮಾಡಬೇಕಾದ್ರೆ ಸಮಸ್ಯೆ ಆಗಬಹುದು. ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಅವಕಾಶ ಸಿಗದೆ ಹೋಗಬಹುದು. ಈ ಎಲ್ಲ ಕಾರಣಗಳಿಗಾಗಿ ಈ ವಿಡಿಯೋನ ಪೂರ್ತಿ ನೋಡಿ. CKYC ನೀವು ಫ್ರೀ ಆಗಿ ಅಪ್ಡೇಟ್ ಮಾಡ್ಕೊಳ್ಳೋದು ಹೇಗೆ ಪಡ್ಕೊಳ್ಬೇಕು ಅನ್ನೋದನ್ನ ಪ್ರಾಕ್ಟಿಕಲಿ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವು CKYC ಅಪ್ಡೇಟ್ ಮಾಡ್ಕೊಂಡಿದ್ದೆ ಆದ್ರೆ ಪ್ರತಿ ಬಾರಿ ಫಿನಾನ್ಷಿಯಲ್ ಟ್ರಾನ್ಸಾಕ್ಷನ್ ಮಾಡೋದಕ್ಕೆ, ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಜೆರಾಕ್ಸ್ ಕಾಪಿ ಇಟ್ಕೊಂಡು ಓಡಾಡಬೇಕು ಅನ್ನೋದಿರೋದಿಲ್ಲ. ಡಾಕ್ಯುಮೆಂಟ್ಗಳು ಮಿಸ್ ಆದ್ರೆ ಹೆಂಗಪ್ಪ ಅನ್ನೋ ಭಯ ಬೇಕಾಗಿಲ್ಲ. ನಮಸ್ಕಾರ, ನಾನು ಅಭಿಷೇಕ್ ರಾಮಪ್ಪ. ಬಾಸ್ವಾಲಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ತಪ್ಪದೆ ಕ್ಲಿಕ್ ಮಾಡಿ. ಮೊದಲನೇದು, KYC ಇಲ್ಲದೆ ನಾವು ಬ್ಯಾಂಕ್ ಅಕೌಂಟ್ ಓಪನ್ ಮಾಡೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಆಗಸ್ಟ್ 1, 2026ರಿಂದ CKYC 2.0 ಆರಂಭ ಆಗ್ತಾ ಇದೆ. 2.0 ಈಗ ಕಂಪಲ್ಸರಿ ಮಾಡ್ತಿದೆ RBI, IRDAI, SEBI ಇವರೆಲ್ಲರೂ ಸೇರಿಕೊಂಡು ಇದನ್ನ ಕಂಪಲ್ಸರಿ ಮಾಡ್ತಾ ಇದ್ದಾರೆ. ಅದರರ್ಥ ಇದಕ್ಕೂ ಮುಂಚೆ CKYC 1.0 ಅನ್ನೋದು ಇತ್ತು. 2016ರಲ್ಲಿ ಈ CKYC ಅನ್ನೋದು ಬಂತು. CKYC ಅಂದ್ರೆ ಸೆಂಟ್ರಲ್ KYC. ಸೊ ನಾನೀಗ 2 ಬ್ಯಾಂಕ್ ಅಕೌಂಟ್ ಅನ್ನ ಮೇಂಟೈನ್ ಮಾಡ್ತಿದ್ದೀನಿ ಅಂದ್ಕೊಳ್ಳಿ. ಒಂದು ಇನ್ಶೂರೆನ್ಸ್ ಅನ್ನ ತಗೊಂಡಿದ್ದೀನಿ. ಓಕೆ, ಸೊ ಬ್ಯಾಂಕ್ ಅಕೌಂಟ್, ಇನ್ಶೂರೆನ್ಸ್, ಈ 3 ಕಡೆಗಳಲ್ಲಿ ನಾನು ವ್ಯವಹಾರ ಮಾಡೋದಕ್ಕೆ ಅಂತ ಹೋದಾಗ ಪ್ರತಿ ಬಾರಿ ಈ ಬ್ಯಾಂಕ್ ಅಕೌಂಟ್ ಓಪನ್ ಮಾಡೋದಕ್ಕೆ ಆಧಾರ್ ಕಾರ್ಡು, ಪಾನ್ ಕಾರ್ಡು, ನನ್ನ ಅಡ್ರೆಸ್ ರಿಲೇಟೆಡ್ ಪ್ರೂಫು ಇದನ್ನ ಸೆಪರೇಟ್ ಆಗಿ ಕೊಡಬೇಕಾಗಿ ಬರ್ತಿತ್ತು. ಸೊ ಒಂದು ವೇಳೆ ನಾನು ಈಗ ಒಂದು 5 ವರ್ಷಗಳ ನಂತರದಲ್ಲಿ 2ನೇ ಅಕೌಂಟ್ ಅನ್ನು ಓಪನ್ ಮಾಡ್ತಿದ್ದೀನಿ ಅಂತ ಹೋದಾಗ ಅಲ್ಲಿರುವ ಡೀಟೇಲ್ಸ್ ಕರೆಕ್ಟಾಗಿ ಮ್ಯಾಚ್ ಆಗಲಿಲ್ಲ, ಫೋಟೋ ಸರಿಯಾಗಿ ಕಾಣ್ತಾ ಇಲ್ಲ, ಈ ಥರದ್ದೆಲ್ಲ ಪ್ರಾಬ್ಲಮ್ ಆದಾಗ ನಿಮಗೆ KYC ಕರೆಕ್ಟಾಗಿ ಆಗ್ತಾ ಇರಲಿಲ್ಲ. ಪ್ರತಿ ಸತಿ ಹೋದಾಗ KYC ಕೊಡೋ ಪ್ರಾಬ್ಲಮ್ ಅನ್ನ ತಪ್ಪಿಸ್ಬೇಕು ಅಂತ ಈ ಸೆಂಟ್ರಲ್ KYC ಅನ್ನೋದನ್ನ ಜಾರಿಗೆ ತರಲಾಯಿತು. ಅದರ ಅರ್ಥ RBI ಹತ್ರ ನೀವು ಒಂದ್ಸತಿ ಅಕೌಂಟ್ ಓಪನ್ ಮಾಡೋದಕ್ಕೆ ಅಂತ ಕೊಟ್ಟಾಗ KYC ಡೀಟೇಲ್ಸ್ ಇರ್ತದಲ್ಲ, ಅದನ್ನ RBI ಮೇಂಟೈನ್ ಮಾಡುತ್ತೆ. ಇದು ಒಂದು 14 ಅಂಕೆಗಳ ಯುನೀಕ್ ನಂಬರ್. ನಿಮ್ಮ ಆಧಾರ್ ನಂಬರ್ ಹೇಗೆ 12 ಡಿಜಿಟ್ ಇರುತ್ತೋ ಅದೇ ರೀತಿ 14 ಡಿಜಿಟ್ಗಳ CKYC ಸಿಗುತ್ತೆ. ಈ CKYC ನಂಬರ್ ಅನ್ನ ಕೊಟ್ರೆ ಸಾಕು, ನೀವು 4 ಅಲ್ಲ 40 ಇನ್ಸ್ಟಿಟ್ಯೂಷನ್ಗೆ ಹೋಗಿ ಅಲ್ಲಿ ಹೋಗಿ ನೀವು ಈ CKYC ಕೊಟ್ಬಿಟ್ರೆ ಮಿಕ್ಕಿದ್ದೆಲ್ಲವನ್ನು ಆ CKYC ಸರ್ವರ್ ಏನಿರ್ತದೆ ಅದರಿಂದ ಈ ಇನ್ಸ್ಟಿಟ್ಯೂಷನ್ಗಳು ಕಲೆಕ್ಟ್ ಮಾಡ್ಕೊಳ್ತಿದ್ವು. ನಾವು ಪದೇ ಜೆರಾಕ್ಸ್ ಅನ್ನ ತಗೊಂಡೋಗಿ ಕೊಡಬೇಕು ಅನ್ನೋ ಸಮಸ್ಯೆ ಇರಲಿಲ್ಲ. ಸೊ ಆಲ್ರೆಡಿ 2016 ಇಂದ ಈ 1.0 ಇತ್ತಲ್ಲ, ಮತ್ತ್ಯಾಕೆ 2.0 ಬಂತು ಅದನ್ನ ತಿಳ್ಕೊಳ್ಳೋಣ. ನೋಡಿ, ನಮ್ಮ ದೇಶದಲ್ಲಿ 260 ಕೋಟಿ ಬ್ಯಾಂಕ್ ಅಕೌಂಟ್ಗಳಿದಾವೆ, 20 ಕೋಟಿಗೂ ಹೆಚ್ಚು ಡಿಮ್ಯಾಟ್ ಅಕೌಂಟ್ಗಳಿದಾವೆ. ಇವುಗಳಲ್ಲಿ ಯಾವುದು ಫೇಕ್, ಯಾವುದು ಜೆನ್ಯುವಿನ್? ಈಗ ಯಾರದ್ದೋ ಆಧಾರ್ ಕಾರ್ಡು, ಫೋಟೋಗಳನ್ನು ಮಿಸ್ಯೂಸ್ ಮಾಡಿಕೊಂಡು ಅಕೌಂಟ್ಗಳನ್ನು ಓಪನ್ ಮಾಡಿ ಸ್ಕ್ಯಾಮ್ ಮಾಡೋರಿದ್ದಾರೆ. ಇತ್ತೀಚಿನ ವರ್ಷಗಳಲ್ಲಿ ಎಷ್ಟೊಂದು ಫೇಕ್ ಅಕೌಂಟ್ಗಳು ಕ್ರಿಯೇಟ್ ಆಗೋದು, ಮೋಸ ಮಾಡೋದು, ಡಿಜಿಟಲ್ ಸ್ಕ್ಯಾಮ್ ಆಗೋದು ಇಂಥದ್ದೆಲ್ಲ ನಡೀತಾ ಇದೆ. ಕೋಟ್ಯಾಂತರ ಅಕೌಂಟ್ಗಳು ಮೋಸ ಮಾಡೋಕೆ ಅಂತ ಹುಟ್ಕೊಂಡಿದ್ದಾವೆ. ಅಂಥದ್ದನ್ನ ತಡಿಬೇಕು ಅಂತಂದ್ರೆ, ಫ್ರಾಡ್ ಆಗಬಾರ್ದು ಅಂತಂದ್ರೆ, ಸ್ಕ್ಯಾಮ್ಗಳನ್ನು ತಡೆಗಟ್ಟಬೇಕು ಅನ್ನೋದಾದ್ರೆ ಈ ಥರದ ಒಂದು ಎಕ್ಸಸೈಸು ಬಹಳ ಇಂಪಾರ್ಟೆಂಟು ಅಂತ RBI CKYC ಅನ್ನ ಜಾರಿಗೆ ತರ್ತಿದೆ. ಈಗ ನೋಡಿ, ಈ CKYC ಇಂದ ಏನ್ ಲಾಭ? ಇದಕ್ಕೆ ಮುಂಚೆ CKYC 1 ಇತ್ತಲ್ಲ, ಈಗ 2.0 ಬರ್ತಿದೆ ಅಲ್ವಾ, ಈ ಹೊಸ ವರ್ಷನ್, ಅದರ ಅವಶ್ಯಕತೆ ಯಾಕೆ ಬಂತು? ನೋಡಿ, ಇದಕ್ಕೆ ಮುಂಚೆ ಈ 1.0 ಇದೆ ಅಲ್ವಾ, ಈಗ 2.0 ಇದೆ. 1.0 ಟೆಕ್ನಾಲಜಿಕಲಿ ಅಷ್ಟು ಅಪ್ಗ್ರೇಡ್ ಆಗಿರಲಿಲ್ಲ. ಅಲ್ಲಿ ಎಲ್ಲ ಈ PDF ಫೈಲ್ಗಳಿರ್ತಿತ್ತು, ಮತ್ತೆ ನಿಮಗೆ OTP ವೆರಿಫಿಕೇಶನ್ ಇರ್ತಿರ್ಲಿಲ್ಲ. ಅಂದ್ರೆ ನೀವಾಗ ಯಾರೋ ಒಬ್ಬ ವ್ಯಕ್ತಿ ನನ್ನ
KYC ಡಾಕ್ಯುಮೆಂಟ್ಸ್ ಅನ್ನ ಆಕ್ಸೆಸ್ ಮಾಡಬೇಕು ಅಂತಂದ್ರೆ ನಾನು ಅಥೆಂಟಿಕೇಟ್ ಮಾಡಬೇಕು ಅಂತ ಇತ್ತ, ಆ ಥರದ ಒಂದು ಸಿಸ್ಟಮ್ ಇರಲಿಲ್ಲ. ಮತ್ತೆ ಡಾಟಾ ಥೆಫ್ಟ್ ಆಯಿತು ಅಂತಂದ್ರೆ, ಒಂದು ವೇಳೆ ಈ ಡಾಟಾ ಫೇಕಾ ರಿಯಲ್ಲ, ನಾನು ಇವಾಗ ಯಾವುದೋ ಒಂದು ಡಾಕ್ಯುಮೆಂಟ್ ಅನ್ನ ಕೊಟ್ಟಿದ್ದೀನಿ ಅನ್ನೋದಾದ್ರೆ ಅದರ ಒರಿಜಿನಾಲಿಟಿ ಎಷ್ಟು ಅನ್ನೋದನ್ನ ಕಂಡು ಹಿಡಿಯೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಇದಕ್ಕೂ ಮುಂಚೆ. ಅಂದ್ರೆ ವ್ಯಾಲಿಡೇಷನ್ಗೆ ಸಮಸ್ಯೆ ಆಗೋದು, ಅದೆಲ್ಲ ಮ್ಯಾನುವಲಿ ಮಾಡಬೇಕಾಗಿರ್ತಿತ್ತು. ಈ ಎಲ್ಲ ಸಮಸ್ಯೆಗಳಿಗೂ ಪರಿಹಾರವನ್ನ 2.0 ನಲ್ಲಿ ತಂದುಕೊಳ್ಳಲಾಗ್ತಾ ಇದೆ. ಇಲ್ಲಿ ನೋಡಿ, CKYC 2.0 ಜಾರಿಗೆ ಬರ್ತಾ ಇರೋದ್ರಿಂದ ಆಗ್ತಿರುವ ಮೇಜರ್ ಬದಲಾವಣೆ ಏನಪ್ಪಾ ಅಂತಂದ್ರೆ ಟ್ರಸ್ಟ್ ಮೆಟ್ರಿಕ್ ಅನ್ನೋದು ಸಿಗುತ್ತೆ. ಅಂದ್ರೆ ನೀವು ಕೊಟ್ಟಿರುವಂತಹ KYC ಡಾಕ್ಯುಮೆಂಟ್ಸ್ ಏನಿದೆ ಆ ಡಾಕ್ಯುಮೆಂಟ್ಸ್ಗೆ ಒಂದು ಕಾನ್ಫಿಡೆನ್ಸ್ ಸ್ಕೋರ್ ಸಿಗುತ್ತೆ. ಹೇಗೆ? ಈಗ ಒಬ್ಬ ವ್ಯಕ್ತಿ ಬ್ಯಾಂಕ್ಗೆ ನೇರವಾಗಿ ಹೋಗಿ ಒರಿಜಿನಲ್ಲು ಅಂದ್ರೆ ಅದರ ಜೆರಾಕ್ಸ್ ಕಾಪಿ ಎರಡನ್ನೂ ಮುಂದೆ ಇಟ್ಟು ಆ ಜೆರಾಕ್ಸ್ ಕಾಪಿಯನ್ನು ಕೊಟ್ಟು KYC ಮಾಡಿಸಿಕೊಂಡಿದ್ರೆ ಅಂಥದ್ರ ಕಾನ್ಫಿಡೆನ್ಸ್ ಸ್ಕೋರು 100%. ಇತ್ತೀಚೆಗೆ 5 ನಿಮಿಷದಲ್ಲಿ ಡಿಜಿಟಲಿ ನೀವು ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿಬಿಡಬಹುದು. ನಿಮ್ಮ ಫೋನ್ ಓಪನ್ ಮಾಡ್ತೀರಿ, ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ತೀರಿ, ಒಂದಷ್ಟು OTPಗಳು ಬರ್ತವೆ, ಸಾಫ್ಟ್ ಕಾಪಿ ಅಪ್ಲೋಡ್ ಮಾಡ್ತೀರಿ, ಅಕೌಂಟ್ ಓಪನ್ ಆಗಿಬಿಡುತ್ತೆ. ಈ ಥರ ಎಲ್ಲ ಮಾಡುವಾಗ ಒಂದು ವೇಳೆ ಫೇಕ್ ಡಾಕ್ಯುಮೆಂಟ್ಸ್ ಅನ್ನು ಕೊಟ್ಟಿದ್ರೆ ಅಂಥ ಟೈಮ್ನಲ್ಲಿ ಸವಾಲುಗಳಿದ್ದಾವಲ್ವಾ. ಸೊ ಆನ್ಲೈನ್ ಮುಖೇನ ನಡೆದಿದ್ರೆ 2 ಫ್ಯಾಕ್ಟರ್ ವೆರಿಫಿಕೇಶನ್ನು ಅಥವಾ ಇನ್ಯಾವುದೋ ರೀತಿಯಲ್ಲಿ ವಿಡಿಯೋ ಕಾಲಿಗೆ ಬಂದು KYC ಮಾಡೋದು, ಫಾಸ್ಟ್ ಟ್ಯಾಗ್ಗೆ ವಿಡಿಯೋ KYC ಮಾಡಿದ್ರೆ ನಿಮಗೆ ಗೊತ್ತಾಗಿರುತ್ತೆ. ಬ್ಯಾಕ್ ಗ್ರೌಂಡ್ ಕ್ಲಿಯರ್ ಇರಬೇಕು, ಅವ್ರು ಹೇಳ್ತಾರೆ ಹತ್ರಕ್ಕೆ ಬನ್ನಿ ಅಂತಾರೆ, ಹತ್ರಕ್ಕೆ ಹೋಗ್ಬೇಕು, ಆಮೇಲೆ ಪಾನ್ ಕಾರ್ಡ್ ತೋರಿಸ್ಬೇಕು, ಇದೆಲ್ಲ ಮಾಡ್ತಿದ್ರಲ್ಲ. ಯಾಕೆ ಅಂತಂದ್ರೆ ಫೇಕ್ ಡಾಕ್ಯುಮೆಂಟ್ಸ್ ಅನ್ನ ಕೊಡೋದು ಅಥವಾ ಬೇರೆ ಥರದ ಮೋಸಗಳಾಗಬಾರ್ದು ಅಂತ. ಸೊ ಫಿಸಿಕಲಿ ವಿಸಿಟ್ ಮಾಡಿದ್ರೆ 100% ಕಾನ್ಫಿಡೆನ್ಸ್ ಸ್ಕೋರ್. ಆನ್ಲೈನ್ ನಲ್ಲಿ ಮಾಡಿದ್ರೆ ಮೇ ಬಿ 80%. ಕಂಪನಿ ಕಡೆಯಿಂದ ಡಾಕ್ಯುಮೆಂಟ್ಗಳನ್ನು ಕಲೆಕ್ಟ್ ಮಾಡಿರ್ತಾರೆ, ಕೊಟ್ಟಿರ್ತಾರೆ, ಕಂಪನಿ ವೆರಿಫೈ ಮಾಡಿರುತ್ತೆ, ಮೇ ಬಿ ಅಂಥ ಟೈಮ್ನಲ್ಲಿ 90%. ಆ ವ್ಯಕ್ತಿ ನೇರವಾಗಿ ಬ್ಯಾಂಕಿಗೆ ಬಂದಿಲ್ಲ, ಬಟ್ ಕಂಪನಿ ಕಡೆಯಿಂದ ಸಿಕ್ಕಿದೆ, ಆ ಇನ್ಸ್ಟಿಟ್ಯೂಷನ್ ಕಡೆಯಿಂದ ಸಿಕ್ಕಿದೆ. ಈ ಥರ ಒಂದು ಟ್ರಸ್ಟ್ ಮೆಟ್ರಿಕ್ ಅನ್ನೋದು ಡೆವಲಪ್ ಆಗುತ್ತೆ. ಇದಕ್ಕೆ ಮುಂಚೆ ಏನಾಗ್ತಿತ್ತು, 2016ರಲ್ಲಿ ಏನು ಆರಂಭ ಮಾಡಿದ್ದು CKYC ಇತ್ತಲ್ಲ, ಅದರಲ್ಲಿ ಯಾರ್ಯಾರೋ ಏನೇನೋ ಮಾಹಿತಿ ಕೊಟ್ಬಿಟ್ಟಿರ್ತಿದ್ರು. ಮೇ ಬಿ ಪಾನ್ ಕಾರ್ಡಲ್ಲಿ ಇರೋ ಥರ ಆಧಾರ್ ಕಾರ್ಡಲ್ಲಿ ಡಾಟಾ ಇರ್ತಿರ್ಲಿಲ್ಲ, ಇನ್ನೇನೋ ವೋಟರ್ ಐಡಿನೋ ಇನ್ನೇನೋ ಡಾಕ್ಯುಮೆಂಟ್ ಅನ್ನು ಕೊಟ್ಟಿದ್ರೆ ಮಿಸ್ ಮ್ಯಾಚ್ ಆಗಿರ್ತಿತ್ತು. ಅಂಥ ಡಾಟಾವನ್ನ RBI ಬಳಸಿಕೊಳ್ಳೋದಕ್ಕೆ, ಕ್ರಾಸ್ ಚೆಕ್ ಮಾಡೋದಕ್ಕೆ ಮುಂದಾದಾಗ ಕೆಲ ಇನ್ಸ್ಟಿಟ್ಯೂಷನ್ಸ್ ಅದನ್ನ ರಿಜೆಕ್ಟ್ ಮಾಡ್ತಿತ್ತು. ಇದರಲ್ಲಿ ತುಂಬಾ ಕಂಪ್ಲೇಂಟ್ ಇದೆ, ತುಂಬಾ ಕ್ವೇರೀಸ್ ಇದೆ, ಇದು ಬೇಡ. ಈ 2016ರಲ್ಲಿ ಕಲೆಕ್ಟ್ ಮಾಡಿದ ಡಾಟಾ ಏನಿತ್ತು ಅದರಲ್ಲಿ ಟ್ರಸ್ಟ್ ಮೆಟ್ರಿಕ್ ಅನ್ನೋದು ತುಂಬಾ ಲೋ ಇತ್ತು. ಆ ಲೋ ಟ್ರಸ್ಟ್ ಮೆಟ್ರಿಕ್ ಅನ್ನ ಹೈಗೆ ತಗೊಂಡು ಹೋಗಬೇಕು ಅಂತ. ಓಕೆ, ಈ ಕಾನ್ಫಿಡೆನ್ಸ್ ಸ್ಕೋರು, ಬೇರೆ ಬೇರೆ ಥರದ ಟೆಕ್ನಾಲಜಿಯನ್ನು ಬಳಸ್ಕೊಳ್ಳೋದು, ಇದೆಲ್ಲ ಆಗ್ತಾ ಇದೆ. ಈ ಕಾನ್ಫಿಡೆನ್ಸ್ ಸ್ಕೋರ್ ಇಂಪ್ರೂವ್ ಆಗೋದ್ರಿಂದ ಆಗುವ ಲಾಭ ಏನು ನೋಡಿ. ಸಿಂಥೆಟಿಕ್ ಐಡೆಂಟಿಟಿ ಫ್ರಾಡ್ ಇಂಥದನ್ನ ಮಾಡೋದಕ್ಕಾಗೋದಿಲ್ಲ. ಯಾವುದೋ ವ್ಯಕ್ತಿ ನಿಮ್ಮ ಡೀಟೇಲ್ಸ್ ಅನ್ನ ತಗೊಂಡು ನಾನೇ ಈ ವ್ಯಕ್ತಿ ಅಂತ ಐಡೆಂಟಿಟಿ ಫ್ರಾಡ್ ಅನ್ನ ಮಾಡ್ತಿದ್ರು, ಆ ರೀತಿ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಮತ್ತೆ ಇವರು AI ಟೆಕ್ನಾಲಜಿಯನ್ನ ವ್ಯಾಪಕವಾಗಿ ಬಳಸ್ಕೊಳ್ತಾ ಇದ್ದಾರೆ ಈಗಿನ CKYC 2.0 ನಲ್ಲಿ. ಅದು ಹೇಗೆ ಹೆಲ್ಪ್ ಆಗುತ್ತೆ ನೋಡೋಣ. ನೋಡಿ, ಇದಕ್ಕೆ ಮುಂಚೆ ಏನಾಗ್ತಿತ್ತು, ಓಲ್ಡ್ ಡಾಟಾ 2016ರಲ್ಲಿ ಅವರು ಕಲೆಕ್ಟ್ ಮಾಡ್ಕೊಂಡಿದ್ರಲ್ಲ, ಅದು PDF ಫಾರ್ಮ್ಯಾಟ್ನಲ್ಲಿ ಫಿಸಿಕಲ್ ಒಂದು ಮಾಹಿತಿಯ ಒಂದು ಫೈಲ್ ಆಗಿ ಸರ್ವರ್ನಲ್ಲಿ ಇರ್ತಾ ಇತ್ತು. ಒಂದು ವೇಳೆ ಬ್ಯಾಂಕ್ನವರು ನಿಮ್ಮಿಂದ ಕಲೆಕ್ಟ್ ಮಾಡಿಕೊಂಡ ಈ KYC ಡಾಟಾನ ಸರ್ವರಿಗೆ ಅಪ್ಲೋಡ್ ಮಾಡಬೇಕು ಅಂತಂದ್ರೆ ಅದು ಬ್ಯಾಚ್ ವೈಸ್ನಲ್ಲಿ ಆಗೋದು. ಒಂದು ವೇಳೆ ಬ್ಯಾಂಕ್ ಎಂಪ್ಲಾಯೀಸ್ ಅಥವಾ ಇನ್ಸ್ಟಿಟ್ಯೂಷನ್ಸ್ ಲೇಟ್ ಮಾಡಿದ್ರೆ ನಿಮ್ಮ KYCಯಲ್ಲಿ ಮಿಸ್ಟೇಕ್ಸ್ ಆಗುವಂಥ ಚಾನ್ಸಸ್ಸು ಇರ್ತಿತ್ತು. ಸೊ ನೀವು ಯಾವುದೋ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡೋದಕ್ಕೆ, ಬ್ಯಾಂಕ್ ಅಕೌಂಟ್ ಓಪನ್ ಮಾಡೋದಕ್ಕೆ, ಇನ್ಶೂರೆನ್ಸ್ ತಗೊಳ್ಳೋದಕ್ಕೆ ನಿಮ್ಮ CKYC ನಂಬರನ್ನು ಕೊಟ್ಟಾಗ ಆ ಅಪ್ಲಿಕೇಶನ್ ರಿಜಿಸ್ಟ್ರೇಷನ್ನು ರಿಜೆಕ್ಟ್ ಆಗೋ ಚಾನ್ಸಸ್ ಇರ್ತಿತ್ತು ಮುಂಚೆ. ಈಗ ಹಂಗಲ್ಲ. ಈಗ ಹೊಸ ಡಾಟಾನ AI ಟೆಕ್ನಾಲಜಿ ಬಳಸ್ಕೊಂಡು XML, JSON ಈ ಥರದ ಎನ್ಕ್ರಿಪ್ಟೆಡ್ ಫಾರ್ಮ್ಯಾಟ್ಗಳನ್ನು ಬಳಸ್ಕೊಳ್ತಾ ಇದ್ದಾರೆ. AI ಬಳಸ್ಕೊಂಡು ಈ ಫಾರ್ಮ್ಯಾಟ್ ಅನ್ನು ಕೊಡೋದ್ರಿಂದ ನಿಮ್ಮ ಮಾಹಿತಿ ಯಾರಿಗೂ ಗೊತ್ತಾಗೋದು ಇಲ್ಲ. ಈಗ PDF ನಲ್ಲಿ ಹೆಂಗಿರುತ್ತೆ, ನಿಮ್ಮ ಆಧಾರ್ನ ಫೋಟೋ ಇದ್ರೆ ಎಕ್ಸಾಕ್ಟ್ಲಿ ಆ ಫೋಟೋ ಇರ್ತದೆ. ಆದರೆ ಈ ಎನ್ಕ್ರಿಪ್ಟೆಡ್ ಹೊಸ ಪದ್ಧತಿ ಇದೆಯಲ್ಲ, ಹಂಗಿರೋದಿಲ್ಲ. ನಿಮ್ಮ ಆಧಾರ್ ಫೋಟೋನ ಕೊಡ್ತೀರಾ, ಆ ಫೋಟೋನ ಬೇರೆ ಯಾವುದೋ ಕೋಡ್ ರೀತಿಯಲ್ಲಿ ಅದು ಕನ್ವರ್ಟ್ ಮಾಡಿ ಎನ್ಕ್ರಿಪ್ಟ್ ಮಾಡಿ ಅಪ್ಲೋಡ್ ಮಾಡುತ್ತೆ. ಸೊ ಇದನ್ನ ಫೇಕ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ, ಮತ್ತೆ ನಿಮ್ಮ ಡಾಟಾನ ಕದಿಯೋದಕ್ಕೂ ಅವಕಾಶ ಇರೋದಿಲ್ಲ. ಈ ಫಾರ್ಮ್ಯಾಟ್ಗಳನ್ನು ಬಳಸ್ಕೊಂಡು AI ಬಳಸ್ಕೊಂಡು ವ್ಯಾಲಿಡೇಟ್ ಮಾಡೋದಕ್ಕೆ, ಈಗ ನೀವು KYC ಕೊಟ್ಟಿರ್ತಿದ್ರಲ್ಲ, ಬ್ಯಾಂಕ್ ಎಂಪ್ಲಾಯೀಸು ಮ್ಯಾನುವಲಿ ವ್ಯಾಲಿಡೇಟ್ ಮಾಡಬೇಕಾಗಿರ್ತಿತ್ತು. ಓಕೆ, ಇದು ಕರೆಕ್ಟ್ ಆಗಿದೆ, ಇದು ಕರೆಕ್ಟ್ ಆಗಿದೆ, ಇದೆರಡು ಒಂದೇ ವ್ಯಕ್ತಿ, ಇದು ಓಕೆ ಅಪ್ರೂವ್ಡ್ ಅಂತ ಹೇಳ್ತಿದ್ರಲ್ಲ,
ಅದು ಮ್ಯಾನುವಲಿ ಆಗ್ತಿತ್ತು. ಒಂದು ವೇಳೆ ಮನುಷ್ಯರು ಏನಾದರೂ ತಪ್ಪು ಮಾಡಿದರೆ ಆ ರೀತಿ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ AI ಅನ್ನು ಬಳಸ್ಕೊಳ್ತಾ ಇದ್ದಾರೆ. ಮತ್ತೆ ಈ ಬ್ಯಾಚ್ ವೈಸ್ ಅಪ್ಲೋಡ್ ಆಗೋದಿತ್ತಲ್ಲ, ಅದು ಹಂಗಾಗಲ್ಲ, ಇನ್ಸ್ಟೆಂಟಾಗಿ ಆಗುತ್ತೆ. ಈ CKYC 2.0 ಬರ್ತಿರೋದ್ರಿಂದ ಇನ್ಸ್ಟೆಂಟ್ಲಿ ಸೆಂಟ್ರಲ್ ಸರ್ವರಿಗೆ ಅಪ್ಡೇಟ್ ಆಗಿಬಿಡುತ್ತೆ. ಸರಿ, ಹಾಗಾದ್ರೆ ಈ CKYC ನಂಬರನ್ನು ಪಡ್ಕೊಳ್ಳೋದು ಹೇಗೆ? ಈಗಾಗಲೇ ರಿಜಿಸ್ಟ್ರೇಷನ್ ಆಗಿರುತ್ತಾ ಇಲ್ವಾ? ನಾನು ಮತ್ತೆ ಡಾಕ್ಯುಮೆಂಟ್ಸ್ ಕೊಡಬೇಕಾ, ಅದಕ್ಕೆ ದುಡ್ಡು ಕೊಡಬೇಕಾ? ಏನಿಲ್ಲ ರೀ, ಫ್ರೀ ಆಗಿ ನೀವು CKYC ನಂಬರನ್ನು ಪಡ್ಕೊಳ್ಬಹುದು. ಪ್ರಾಕ್ಟಿಕಲಿ ನೀವು ಅದನ್ನು ಪಡ್ಕೊಳ್ಳೋದು ಹೇಗೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನಾವು ತಿಳ್ಕೊಳ್ಬೇಕಾಗಿರೋ ಇನ್ನೊಂದು ವಿಚಾರ ಇದೆ. ಅದೇನಪ್ಪ ಅಂದರೆ, ನೀವು ನಿಮ್ಮ ಕುಟುಂಬಕ್ಕಾಗಿ ಎಲ್ಲ ಪ್ಲಾನ್ ಮಾಡ್ತೀರಾ. ಒಂದು ವೇಳೆ ನೀವೇ ಇಲ್ಲ ಅಂತಂದರೆ ಏನೋ ಅಚಾತುರ್ಯ ಆಯಿತು, ಯಾರಿಗೂ ಆಗಬಾರ್ದು. ಒಂದು ವೇಳೆ ಆದರೆ ನಿಮ್ಮ ಕುಟುಂಬ ಅದನ್ನು ಹೇಗೆ ಸಹಿಸ್ಕೊಳ್ಳುತ್ತೆ? ಆ ಥರದ ಸಿಚುವೇಶನ್ಗೆ ನೀವು ಪ್ರಿಪೇರ್ ಆಗಬೇಕು, ನಿಮ್ಮ ಕುಟುಂಬ ಆರಾಮಾಗಿರಬೇಕು ಅಂತಂದರೆ ಟರ್ಮ್ ಇನ್ಶೂರೆನ್ಸ್ ಮತ್ತು ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ನೀವು ಬಹಳ ಸೀರಿಯಸ್ ಆಗಿ ಯೋಚನೆ ಮಾಡಬೇಕು. ತುಂಬ ಜನ ಅಂದ್ಕೊಳ್ಳೋದು ಇದು ತುಂಬ ಕಾಸ್ಟ್ಲಿ ಅಂತ. ಏನಿಲ್ಲ, ತಿಂಗಳಿಗೆ 400ರಿಂದ 500 ರೂಪಾಯಿ ನೀವು ಪ್ರೀಮಿಯಂ ಕಟ್ಟಿದ್ರೆ 1 ಕೋಟಿ ರೂಪಾಯಿವರೆಗೆ ಕವರೇಜ್ ನೀವು ಪಡ್ಕೊಳ್ಬಹುದು. ಡಿಸ್ಕ್ರಿಪ್ಷನ್ ಮತ್ತು ಕಾಮೆಂಟ್ ಸೆಕ್ಷನಲ್ಲಿ ಲಿಂಕ್ ಇದೆ, ಕ್ಲಿಕ್ ಮಾಡಿ, ಡೀಟೇಲ್ಸನ್ನು ಓದಿ, ಕಂಪೇರ್ ಮಾಡಿ, ನಿಮಗೆ ಸೂಟ್ ಆದರೆ ಮಾತ್ರ ಕೊಂಡ್ಕೊಳ್ಳಿ. ಹಾಗೆಯೇ ಈಗಲೇ ನೀವು ಆನ್ಲೈನಲ್ಲಿ ಕೊಂಡ್ಕೊಂಡಿದ್ದೆ ಆದರೆ 15% ಡಿಸ್ಕೌಂಟ್ ಕೂಡ ಪಡ್ಕೊಳ್ಳೋದಕ್ಕೆ ಸಾಧ್ಯ. ಹಾಗೆಯೇ ಹೆಲ್ತ್ ಇನ್ಶೂರೆನ್ಸ್ ಕೂಡ ತುಂಬ ಇಂಪಾರ್ಟೆಂಟ್. ಕಷ್ಟಪಟ್ಟು ಸೇವ್ ಮಾಡಿಕೊಂಡ ಹಣನ ಆಸ್ಪತ್ರೆ ಬಿಲ್ಲಿಗೆ ಯಾಕೆ ಕಟ್ತೀರಾ? ತಿಂಗಳಿಗೆ 400ರಿಂದ 500 ರೂಪಾಯಿ ಕೊಟ್ಟರೆ ಡಿಸೆಂಟ್ ಕವರೇಜನ್ನು ಹೆಲ್ತ್ ಇನ್ಶೂರೆನ್ಸ್ನಲ್ಲಿ ನೀವು ಪಡ್ಕೊಳ್ಬಹುದು. ಡಿಸ್ಕ್ರಿಪ್ಷನ್ ಮತ್ತು ಕಾಮೆಂಟ್ ಸೆಕ್ಷನಲ್ಲಿ ಲಿಂಕ್ ಇದೆ. 51ಕ್ಕೂ ಹೆಚ್ಚು ಇನ್ಶೂರೆನ್ಸ್ ಪಾರ್ಟ್ನರ್ಸ್ ಇದ್ದಾರೆ, ಕಂಪೇರ್ ಕೂಡ ಮಾಡಬಹುದು ನೀವು. ಜೊತೆಗೆ ಆನ್ಲೈನಲ್ಲಿ ನೀವು ಕೊಂಡ್ಕೊಂಡಿದ್ದಾದರೆ 25%ವರೆಗೂ ಡಿಸ್ಕೌಂಟ್ ಕೂಡ ಪಡ್ಕೊಳ್ಬಹುದು. 30 ಮಿನಿಟ್ ಕ್ಲೇಮ್ ಸಪೋರ್ಟ್ ಕೂಡ ನಿಮಗೆ ಸಿಗುತ್ತೆ. ಡೆಡಿಕೇಟೆಡ್ ಹೆಲ್ತ್ ಮ್ಯಾನೇಜರ್ ಫೆಸಿಲಿಟಿ ಕೂಡ ಸಿಗುತ್ತೆ. ಲಿಂಕ್ ಕ್ಲಿಕ್ ಮಾಡಿ, ಕಂಪೇರ್ ಮಾಡಿ, ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಓದಿ, ಸೂಟ್ ಆದರೆ ಮಾತ್ರ ಕೊಂಡ್ಕೊಳ್ಳಿ. ಈಗ ನೆಕ್ಸ್ಟ್ CKYCಯನ್ನು ನಾವು ಪಡ್ಕೊಳ್ಳೋದು ಹೇಗೆ? 3 ಆಪ್ಷನ್ ಇದೆ. ಮೊದಲನೇದು, ನಿಮ್ಮ ಬ್ಯಾಂಕ್ ಬ್ರಾಂಚ್ಗೆ ಕಾಲ್ ಮಾಡಿ, ನಿಮ್ಮ ಅಕೌಂಟ್ ಡೀಟೇಲ್ಸನ್ನು ಕೊಡಿ. ನನ್ನ CKYC ನಂಬರ್ ಜನರೇಟ್ ಆಗಿದೆಯಾ, ಅದ್ರ ಬಗ್ಗೆ ನೀವೇನಾದರೂ ಅಪ್ಲೋಡ್ ಮಾಡಿದ್ದೀರಾ, ಹಾಗಿದ್ರೆ ನನಗೆ ಆ ಮಾಹಿತಿಯನ್ನು ಕೊಡಿ ಅಂತ ನೀವು ಕೇಳಬಹುದು. ಇದು ಮೊದಲನೇ ದಾರಿ. ಎರಡನೇದು, ಈ ನಂಬರಿಗೆ ಮಿಸ್ಡ್ ಕಾಲ್ ಕೊಡಿ. 7799022129 ಈ ಸಂಖ್ಯೆಗೆ ನೀವು ಮಿಸ್ಡ್ ಕಾಲ್ ಕೊಟ್ಟರೆ ನಿಮಗೆ SMS-ನಲ್ಲಿ ಈ CKYC ರಿಜಿಸ್ಟ್ರೇಷನ್ ನಂಬರ್ ಬಂದುಬಿಡುತ್ತೆ. 14 ಅಂಕೆಗಳ ಯುನೀಕ್ ನಂಬರ್ ಇದು. ಪಾನ್ ನಂಬರ್, ಆಧಾರ್ ನಂಬರ್ ಇದೆಯಲ್ಲ, ಅದೇ ಥರ 14 ಸಂಖ್ಯೆಗಳ ಯುನೀಕ್ ನಂಬರ್ ನಿಮಗೆ ಬರುತ್ತೆ. ನಾನು ಇದನ್ನು ಟ್ರೈ ಮಾಡಿದೆ, ಈ ಮಿಸ್ಡ್ ಕಾಲ್ ಕೊಡೋದನ್ನು ಟ್ರೈ ಮಾಡಿದಾಗ ನಾನು ತುಂಬ ಹೊತ್ತು ಕಾದ್ರೂ ಸಹ ನನಗೆ ಈ ಮಿಸ್ಡ್ ಕಾಲ್ ಕೊಟ್ಟಿದ್ದಕ್ಕೆ SMS ಬರಲಿಲ್ಲ. ಹಾಗಾದಾಗ ಏನು ಮಾಡಬೇಕು? ಅದರ ಅರ್ಥ CKYC ಜನರೇಟ್ ಆಗಿಲ್ಲ ಅಂತನಾ? ನೋ, CKYC ಜನರೇಟ್ ಆಗಿರುತ್ತೆ. ಸಮ್ಟೈಮ್ಸ್ ಮಿಸ್ಡ್ ಕಾಲ್ ಬರದೇ ಇರಬಹುದು. ಹಾಗೆ ಬರದೇ ಹೋದರೆ ನೀವೇನು ಮಾಡಬೇಕು? CKYCindia.in ಈ ವೆಬ್ಸೈಟಿಗೆ ಹೋಗಿ ಅಲ್ಲಿರೋ ಡೀಟೇಲ್ಸನ್ನು ಕೊಟ್ಟು ಕ್ಯಾಪ್ಚಾ ಎಂಟರ್ ಮಾಡಿ ನಿಮ್ಮ ಮೊಬೈಲ್ ನಂಬರನ್ನು ಕೊಟ್ಟರೆ ಒಂದು OTP ಬರುತ್ತೆ. ಅದನ್ನು ಎಂಟರ್ ಮಾಡಿದರೆ ಸಾಕು, ನಿಮ್ಮ ಮೊಬೈಲ್ ನಂಬರಿಗೆ SMS ಮುಖೇನ ಒಂದು ಲಿಂಕ್ ಬರುತ್ತೆ. ಆ ಲಿಂಕನ್ನು ಕ್ಲಿಕ್ ಮಾಡಿ CKYC ಕಾರ್ಡೇ ಬಂದ್ಬಿಡುತ್ತೆ. ಆ ಕಾರ್ಡನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಬಹುದು. ಅದು ಹೇಗೆ ಮಾಡಬೇಕು ಪ್ರಾಕ್ಟಿಕಲಿ ಈಗ ತೋರಿಸ್ಕೊಡ್ತೀನಿ ನೋಡಿ. ನಿಮ್ಮ ಫೋನ್ ಅಥವಾ ಲ್ಯಾಪ್ಟಾಪ್ನಲ್ಲಿ ಬ್ರೌಸರ್ಗೆ ಹೋಗಿ CKYCindia.in ಅಂತ ಟೈಪ್ ಮಾಡಿ. ಆ ಬಳಿಕ ವೀವ್ ಯುವರ್ CKYC ಕಾರ್ಡ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನಂತರ ನಿಮ್ಮ ಮೊಬೈಲ್ ನಂಬರನ್ನು ಕೇಳುತ್ತೆ, ಮತ್ತೆ ಕ್ಯಾಪ್ಚಾ ಕೊಡುತ್ತೆ, ಅದೆರಡನ್ನು ಎಂಟ್ರಿ ಮಾಡಿ. ನಂತರ ನಿಮ್ಮ ಮೊಬೈಲ್ ನಂಬರ್ಗೊಂದು OTP ಬರುತ್ತೆ. ಆ OTPಯನ್ನು ಎಂಟರ್ ಮಾಡಿ ಸಬ್ಮಿಟ್ ಮಾಡಬೇಕು. ನೀವು ಕೊಟ್ಟಿರುವ ಮೊಬೈಲ್ ನಂಬರಿಗೆ ಯಾವ CKYC ಜನರೇಟ್ ಆಗಿದೆ ಆ ಆಪ್ಷನ್ಗಳನ್ನು ತೋರಿಸುತ್ತೆ. ನೀವು ಸೆಲೆಕ್ಟ್ ಮಾಡಿಕೊಂಡು ಪ್ರೊಸೀಡ್ ಮಾಡಬೇಕು. ಕೊಟ್ಟಿರುವ ಮೊಬೈಲ್ ನಂಬರ್ಗೆ ನಿಮ್ಮ CKYC ಕಾರ್ಡ್ನ ಲಿಂಕ್ ಬಂದಿರುತ್ತೆ. ಪಾಸ್ವರ್ಡು ನಿಮ್ಮ ಡೇಟ್ ಆಫ್ ಬರ್ತ್, ಡೇಟ್, ಮಂತ್, ಇಯರ್ ಫಾರ್ಮ್ಯಾಟ್ನಲ್ಲಿ ನೀವು ಎಂಟ್ರಿ ಮಾಡಬೇಕು. ನೋಡಿ, ಹೀಗೆ ಮೆಸೇಜ್ ಬರುತ್ತೆ. ಲಿಂಕ್ ಕ್ಲಿಕ್ ಮಾಡಿ, ಕಂಟಿನ್ಯೂ ಮಾಡಿ. ಒಂದು PDF ಡೌನ್ಲೋಡ್ ಆಗುತ್ತೆ. ಆ PDF ಅನ್ನು ಓಪನ್ ಮಾಡೋದಕ್ಕೆ ನಿಮ್ಮ ಡೇಟ್ ಆಫ್ ಬರ್ತನ್ನು ಕೊಡಬೇಕು. ಹೀಗೆ ನಿಮ್ಮ CKYC ಕಾರ್ಡನ್ನು ಡೌನ್ಲೋಡ್ ಮಾಡ್ಕೊಳ್ಬಹುದು. ನೋಡಿದ್ರಲ್ಲ, CKYC 2.0 ಬೇರೆ ಬೇರೆ ಮುಂದುವರಿದ ದೇಶಗಳಲ್ಲಿ ಆಲ್ರೆಡಿ ಇಂಪ್ಲಿಮೆಂಟೇಷನಲ್ಲಿತ್ತು. ಸಿಂಗಾಪುರ, ಯುರೋಪಿಯನ್ ಕಂಟ್ರೀಸು ಅಂತ ಕಡೆ. ಕಳೆದ 10 ವರ್ಷಗಳಿಂದ ಇಂಡಿಯಾದಲ್ಲೂ ಈ ಥರದನ್ನು ತರಬೇಕು ಅಂತ ನಾವು ಟ್ರೈ ಮಾಡ್ತಾ ಇದ್ವಿ. ಕೊನೆಗೂ CKYC 2.0 ಬಂದೇ ಬಿಟ್ಟಿದೆ. ಇದನ್ನು ತಪ್ಪದೇ ತಗೊಳ್ಳಿ.
ಯಾಕೆ ಅಂತಂದ್ರೆ ಯಾವುದೋ ಮೇಜರ್ ಟ್ರಾನ್ಸಾಕ್ಷನ್ ಮಾಡೋದಕ್ಕೆ ಹೋಗಿ ನಿಮ್ದು CKYC ಅಪ್ಡೇಟ್ ಆಗಿಲ್ಲ ಅಂದಾಗ ಆಗ ಟೆನ್ಷನ್ ಮಾಡ್ಕೊಳ್ಳೋದು ಬೇಡ. ಎಷ್ಟೋ ಬಾರಿ ನಾವು ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ ಮಾಡಿರ್ತೀವಿ, ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿರ್ತೀವಿ, ಇನ್ಶೂರೆನ್ಸ್ ತಗೊಂಡಿರ್ತೀವಿ. ಅಂಥ ಟೈಮ್ನಲ್ಲಿ ಆಟೋಮ್ಯಾಟಿಕ್ ಆಗಿ 2017-18 ಟೈಮ್ನಲ್ಲಿ ಆಟೋಮ್ಯಾಟಿಕ್ ಆಗಿ ನಾನು ವ್ಯವಹಾರ ಮಾಡ್ತಿರುವಂಥ ಒಂದು ಇನ್ಸ್ಟಿಟ್ಯೂಷನ್ನು CKYC ಅನ್ನ ಜನರೇಟ್ ಮಾಡಿಬಿಟ್ಟಿರುತ್ತೆ. ಈಗ ನಂದೇನಾಗಿತ್ತು, ಗ್ರೋ, ನಾನು ಅಲ್ಲೊಂದು ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿದ್ದೀನಿ, ಅವ್ರು ಅಪ್ಡೇಟ್ ಮಾಡಿದ್ರು. ಹಾಗೇನೆ ಬ್ಯಾಂಕ್ ಆಫ್ ಬರೋಡಾದಲ್ಲಿ ನನ್ನೊಂದು ಅಕೌಂಟ್ ಇತ್ತು, ಅವರು ಅಪ್ಡೇಟ್ ಮಾಡಿದ್ರು. ನಾನು ಈ ವೆಬ್ಸೈಟ್ಗೆ ಹೋಗಿ ಚೆಕ್ ಮಾಡಿದಾಗ ಅಲ್ಲಿ ಡೀಟೇಲ್ಸ್ ತೋರಿಸ್ತು. ಈಗ ಕನ್ಫ್ಯೂಷನ್ ನಿಮ್ಗೆ ಅನ್ಸ್ಬೋದು, CKYC ಬ್ಯಾಂಕ್ ಆಫ್ ಬರೋಡಾನು ಅಪ್ಲೋಡ್ ಮಾಡಿತ್ತು, ಗ್ರೋ ಕೂಡ ಅಪ್ಲೋಡ್ ಮಾಡಿತ್ತು. ಈಗ ಯಾವುದು ಫೈನಲ್ ಆಗಿ ಉಳ್ಕೊಳ್ಳುತ್ತೆ? ಅದಕ್ಕೂ CKYC 2.0 ನಲ್ಲಿ ಪರಿಷ್ಕಾರವನ್ನ ತಂದಿದ್ದಾರೆ. ಈ ಮುಂಚೆನೂ ಮಾಡಿದ್ದಾರೆ. ಏನ್ ಮಾಡ್ತಾರೆ, ಎರಡನ್ನೂ ಚೆಕ್ ಮಾಡಿ ಯಾವುದು ಹೊಸದಾಗಿ ಎಂಟ್ರಿ ಆಗಿರ್ತದೆ, ಸೆಪರೇಟ್ ಆಗಿ ಕ್ರಿಯೇಟ್ ಆಗಿರುತ್ತೆ, ಅದನ್ನ ಮೊದಲು ಈಗ 2016ರಲ್ಲಿ ಒಂದು CKYC ಆಗಿರುತ್ತೆ, 2020ರಲ್ಲಿ ಒಂದು ಆಗೋದಕ್ಕೆ ಟ್ರೈ ಆಗಿರುತ್ತೆ ಅನ್ಕೊಳ್ಳಿ. ಆ 20ರಲ್ಲಿ ಆಗಿರೋದನ್ನ ಇನ್ವ್ಯಾಲಿಡೇಟ್ ಮಾಡಿ ಅದನ್ನ ಒಂದು ವೇಳೆ ಕಂಪೇರ್ ಮಾಡಿ ಮರ್ಜ್ ಮಾಡೋದಾದ್ರೆ ಮೊದಲು 2016ರಲ್ಲಿ ಕ್ರಿಯೇಟ್ ಆಗಿರುತ್ತೆ ಗೊತ್ತಾ, ಆ ಡೀಟೇಲ್ಗೆ ಫೈನಲ್ ಎಂಟ್ರಿ ಅಂತ ಮಾಡಿಬಿಡ್ತಾರೆ. ಸೊ ಹೀಗೆ CKYC ಅನ್ನೋದು ಡೂಪ್ಲಿಕೇಶನ್ ಅನ್ನ ಪಕ್ಕಕ್ಕೆ ಸರಿಸಿ ಪ್ರಾಪರ್ ಡಾಟಾವನ್ನ ವಿತ್ ಪ್ರೊಟೆಕ್ಷನ್ ಸೇವ್ ಮಾಡ್ತಾ ಇದೆ. ಯಾವುದೇ ತರಹದ ಎಕನಾಮಿಕಲ್ ಫ್ರಾಡ್ಗಳು ಆಗದ ಹಾಗೆ RBI ಈ ತರದ ನಿರ್ಧಾರವನ್ನ ಕೈಗೊಂಡಿದೆ. ಸೊ ನೀವು CKYC ಅನ್ನ ಆದಷ್ಟು ಬೇಗ ಜನರೇಟ್ ಮಾಡ್ಕೊಳ್ಳಿ, ಕ್ರಾಸ್ ಚೆಕ್ ಮಾಡ್ಕೊಳ್ಳಿ, ಹೇಗೆ ಮಾಡೋದು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀವಿ. ಈ ಇನ್ಫಾರ್ಮೇಶನ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯನ ತಪ್ಪದೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆಲ್ ದ ಬೆಸ್ಟ್. ಬ್ರ್ಯಾಂಡ್ ಪಾರ್ಟ್ನರ್ಶಿಪ್ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ brand@bosswala.com. ವಾಟ್ಸ್ಆಪ್ ನಂಬರ್ 9108014192. Bosswala. Be the boss.